ನಾನು ನಂದಿನಿ ಬೂತ್ನ ಹೇಗೆ ಪ್ರಾರಂಭ ಮಾಡೋದು, ನಂದಿನಿ ಬೂತ್ನ ಪ್ರಾರಂಭ ಮಾಡಬೇಕು ಅಥವಾ ನಂದಿನಿ ಬ್ರ್ಯಾಂಡ್ ನೀವೇನಾದರೂ ಫ್ರಾಂಚೈಸಿ ತೊಗೊಬೇಕು ಅಂದರೆ ಏನೇನು ಅರ್ಹತೆ ಇರಬೇಕು, ಅಥವಾ ಎಷ್ಟು ಇನ್ವೆಸ್ಟ್ಮೆಂಟ್ ಆಗುತ್ತೆ, ಅಥವಾ ಏನೇನು ಕಂಡೀಷನ್ಸ್ಗಳಿದೆ, ಅಥವಾ ಎಷ್ಟು ದುಡ್ಡು ಬೇಕಾಗುತ್ತೆ, ಎಲ್ಲ ಮಾಹಿತಿ ವಿಡಿಯೋಲಿರುತ್ತೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡ್ಕೋಬೇಡಿ. ಸ್ಕಿಪ್ ಮಾಡಿದ್ರೆ ವಿಡಿಯೋನ ಅರ್ಧಂಬರ್ಧ ಮಾಹಿತಿ ಮಾತ್ರ ಸಿಗುತ್ತೆ. ಆ ಕಾರಣಕ್ಕೋಸ್ಕರ ಸಂಪೂರ್ಣ ವಿಡಿಯೋ ನೋಡಿ, ನಿಮಗೆ ಎಲ್ಲ ಮಾಹಿತಿ ಇದರಲ್ಲಿರುತ್ತೆ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಕೂಡ ನನಗೆ ಕಮೆಂಟ್ ಮಾಡಿ, ಆವಾಗ ನಾನು ಕಮೆಂಟ್ಸ್ ಕೂಡ ಉತ್ತರ ಕೊಡ್ತೀನಿ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಾನು ಹೇಳೋದು ಒಂದೇ ಮಾತು ಏನಂದರೆ, ವಿಡಿಯೋನ ಆದಷ್ಟು ಶೇರ್ ಮಾಡಿ, ಕಂಪ್ಲೀಟ್ ವಿಡಿಯೋ ನೋಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಕೂಡ ಒತ್ತಿ. ನಾನು ಹಲವಾರು ಬಿಸ್ನೆಸ್ಗಳು ಹೇಗೆ ಮಾಡೋದು, ಕರ್ನಾಟಕ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಹಲವಾರು ಸ್ಕೀಮ್ಗಳು, ಸಬ್ಸಿಡಿಗಳು, ಸ್ಕಾಲರ್ಶಿಪ್ಗಳು ಎಲ್ಲ ವಿಡಿಯೋಗಳು ನಾನು ಆಗಲೇ ಹಾಕಿದ್ದೀನಿ, ಮುಂದೆ ಕೂಡ ಹಾಕ್ತಾ ಹೋಗ್ತೀನಿ. ಆ ಕಾರಣಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಕೊಡಿರಿ, ನನಗೊಂದು ಮೋಟಿವೇಶನ್ ಸಿಗುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಂದಿನಿ ಬ್ರ್ಯಾಂಡ್ ಶುರುವಾಗಿದ್ದು 1974. ಇವತ್ತಿಂದಲ್ಲ, ಕರ್ನಾಟಕದ ಒಂದು ಹಳೆಯ ಬ್ರ್ಯಾಂಡ್ ನಂದಿನಿ ಅಂತ ಹೇಳ್ಬೋದು. 38ಕ್ಕಿಂತ ಫ್ರಾಂಚೈಸಿ ಅತಿ ಹೆಚ್ಚು ಕಂಪ್ಲೀಟ್ ಫ್ರಾಂಚೈಸಿ ಔಟ್ಲೆಟ್ಸ್ಗಳನ್ನ ಇದುವರೆಗೂ ಕೊಟ್ಟಿದ್ದಾರೆ, ಹಾಗೂ 24 ಮಿಲ್ಕ್ ಪಾರ್ಲರ್ಗಳು ನಮ್ಮ ಕರ್ನಾಟಕದಲ್ಲಿ ನಂದಿನಿ ಅವರಿದೆ. 1974 ನಂದಿನಿ ಅವರು ಶುರು ಮಾಡಿದಾಗ ಕೇವಲ 8 ಕೋಟಿ ಟರ್ನ್ ಓವರ್ ಇಂದ ಶುರು ಮಾಡಿದ್ರು. ಇವತ್ತಿಗೆ ಏನಿಲ್ಲ ಅಂದ್ರೂ ಸರಿಸುಮಾರು 14,000 ಕೋಟಿ ಟರ್ನ್ ಓವರ್ ನಂದಿನಿ ಇವತ್ತಿದೆ. ಹಾಗೂ ನಂದಿನಿ ಪ್ರಾಡಕ್ಟ್ಸ್ ಮಾತ್ರ ಸೆಲ್ ಮಾಡಬೇಕು ಈ ಬೂತ್ಗಳಲ್ಲಿ. ಯಾವುದೇ ಕಾರಣಕ್ಕೂ ನೀವು ಬೇರೆ ಪ್ರಾಡಕ್ಟ್ಸ್ಗಳನ್ನು ಈ ನಂದಿನಿ ಬೂತ್ಗಳಲ್ಲಿ ಸೆಲ್ ಮಾಡೋಕ್ಕಾಗಲ್ಲ. ಯಾವ್ದಾವ್ದು ನಂದಿನಿ ಪ್ರಾಡಕ್ಟ್ಸ್ಗಳಂದರೆ ಮಿಲ್ಕ್ ಆಗಿರ್ಬೋದು, ಕರ್ಡು, ಪನೀರ್, ಚಾಕ್ಲೇಟ್, ಬ್ರೆಡ್, ಬನ್, ಬಾದಾಮ್ ಮಿಲ್ಕ್ ಇರ್ಬೋದು, ಬಾದಾಮ್ ಮಿಲ್ಕ್ ಮಿಕ್ಸು ಕೂಡ ಇದೆ. ಅದು ಬಾದಾಮ್ ಮಿಲ್ಕ್ ಕೂಡ ಹೊಸದಾಗಿ ಇವಾಗ ಇಂಟ್ರೊಡ್ಯೂಸ್ ಮಾಡಿದರೆ. ಹಲವಾರು ಬೇರೆ ಬೇರೆ ವೆರೈಟಿ ಬಾದಾಮ್ ಮಿಲ್ಕ್ ಇದೆ, ಅದನ್ನು ಕೂಡ ಸೆಲ್ ಮಾಡ್ಬೋದು. ಅದೇ ರೀತಿ ಐಸ್ ಕ್ರೀಮ್ಗಳು, ಕಜಾಟ ಐಸ್ ಕ್ರೀಮ್ ಇರ್ಬೋದು, ಅಥವಾ ನಾರ್ಮಲ್ ವೆನಿಲಾ, ಸ್ಟ್ರಾಬೆರಿ, ಈಗ ಹಲವಾರು ಕೋನ್ಗಳು ಕೂಡ ಐಸ್ ಕ್ರೀಮ್ಗಳಿದೆ. ಕಪ್ ಐಸ್ ಕ್ರೀಮ್ ಇದೆ. ಹಾಗೆ ರೀತಿ ಚೋಕೋಬಾರ್ ಐಸ್ ಕ್ರೀಮ್ಗಳು ಕೂಡ ನಂದಿನಿ ಇದೆ. ಜೊತೆಗೆ ನಂದಿನಿದು ಒಂದು ಗುಡ್ ಲೈಫ್ ಹಾಲ್ ಕೂಡ ಇದೆ, ಅದನ್ನು ಕೂಡ ಸೆಲ್ ಮಾಡ್ಬೋದು. ಹಾಗೂ ಸ್ವೀಟ್ಸ್ ಕೂಡ ಇದೆ, ಮೈಸೂರು ಪಾಕ್, ದೂದ್ ಪೇಡ, ಹೀಗೆ ಹಲವಾರು ಸ್ವೀಟ್ಗಳು ಕೂಡ ಇದೆ. ಜೊತೆಗೆ ಮಿಕ್ಸ್ಚರ್ಗಳು ಕೂಡ ನಂದಿನಿದು ಬರುತ್ತೆ, ಅದನ್ನು ಕೂಡ ಇವಾಗ ರೀಸೆಂಟ್ ಟೈಮ್ಸಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರೆ. ಇವೆಲ್ಲದನ್ನು ನೀವು ಹಾಕೋಬಹುದು. ಇದನ್ನೆಲ್ಲ ಏನಂದರೆ ಜೊತೆಗೆ ನೀವು ಅರ್ಥ ಮಾಡ್ಕೊಳ್ಳಿ. ಜೊತೆಗೆ ಏನಂದರೆ ನಿಮಗೆ ಫ್ರೀಸರ್ ಕೂಡ ಇರಲೇಬೇಕು. ಮಿಷಿನ್ದು ಏನಾಗುತ್ತೆ ದುಡ್ಡು, ಅಥವಾ ಏನೇನು ಪ್ರಾಡಕ್ಟ್ಸ್, ಯಾವ ಪ್ರಾಡಕ್ಟ್ಸ್ನ ನೀವು ಸೆಲ್ ಮಾಡ್ತೀರಾ ಅದನ್ನು ಮುಂಗಡವಾಗಿ ಮುಂಚೆನೇ ದುಡ್ಡು ಕೊಡಬೇಕಾಗುತ್ತೆ. ಈಗ ಹಾಲು, ಮೊಸರು, ಬೆಣ್ಣೆ, ಬಟರು, ತುಪ್ಪ ಏನೇನಿದೆ ಎಲ್ಲ ಪ್ರಾಡಕ್ಟ್ಸು ಮುಂಗಡವಾಗಿ ಹಣ ಕೊಟ್ಟು ಅದನ್ನು ನೀವು ಬುಕ್ ಮಾಡಬೇಕಾಗುತ್ತೆ. ಅವಾಗ ಅವರು ನಿಮ್ಮ ಬೂತ್ಗೆ ತಂದು ಕೊಡ್ತಾರೆ. ಅವಾಗ ನೀವು ಸೆಲ್ ಮಾಡೋಕ್ಕೆ ಶುರು ಮಾಡ್ಬೋದು. ಎರಡು ಮೇಜರ್ ಏನಂದರೆ, ಒಂದು ಫ್ರೀಸರ್ ಇರಬೇಕು. ಫ್ರೀಸರ್ ಇಲ್ಲದೆ ಇದ್ದರೆ ಅವರು ಯಾವುದೇ ಕಾರಣಕ್ಕೂ ಕೊಡಲ್ಲ, ಯಾಕಂದರೆ ದೊಡ್ಡ ಮಟ್ಟಕ್ಕೆ ಫ್ರೀಸರ್ ಇರಬೇಕು. ಒಂದು ಐಸ್ ಕ್ರೀಮ್ಗೆ ಸಪ್ರೇಟ್ ಫ್ರೀಸರು, ಜೊತೆಗೆ ಐಸ್ ಕ್ರೀಮ್ ಎಂದು ಸೆಲ್ ಮಾಡ್ತಾರೆ ಐಸ್ ಕ್ರೀಮ್ಗೆ ಸಪ್ರೇಟ್ ಫ್ರೀಸರು, ಮತ್ತು ಹಾಲೆಂದು ಸೆಲ್ ಮಾಡ್ತೀರ ಅಂದರೆ ಹಾಲು, ಮೊಸರು, ಅದಕ್ಕೆ ಒಂದು ಸಪ್ರೇಟ್ ಫ್ರೀಸರ್ನ ಇಟ್ಕೊಳ್ಳೇಬೇಕು. ಜೊತೆಗೆ ಡೆಲಿವರಿ ಏನಾದರೂ ಮಾಡ್ತೀರಾ ಅಂದರೆ ಆ ಡೆಲಿವರಿ ವಾಹನ ಕೂಡ ನೀವು ಇಟ್ಕೊಳ್ಳೇಬೇಕು. ಇದು ಆಪ್ಷನಲ್ಲು, ಎಲ್ಲರೂ ಡೆಲಿವರಿ ಮಾಡಲ್ಲ, ನಿಮಗೆ ಗೊತ್ತು. ನಂದಿನಿ ಬೂತ್ ಇಟ್ಟವರಲ್ಲಿ ಡೆಲಿವರಿ ಮಾಡೋಕ್ಕೋಗಲ್ಲ. ಜೊತೆಗೆ ಎಷ್ಟು ಜಾಗ ಇರಬೇಕು ಅಂದರೆ 150 ರಿಂದ 250 ಸ್ಕ್ವೇರ್ ಫೀಟ್ ಅಷ್ಟು ಜಾಗ ಇರಬೇಕು. ವೆಹಿಕಲ್ ಡೆಲಿವರಿ ಏನಾದರೂ ಕೊಡ್ತೀರಾ, ಹಾಲು, ಮೊಸರು ಏನಾದರೂ ನೀವು ಡೈಲಿ ದಿನನಿತ್ಯ 6 ಗಂಟೆ 7 ಗಂಟೆಗೆ ಸುಮಾರಿಗೆ ಕೊಡ್ತೀರಾ ಅಂದರೆ ಅದು ಆಪ್ಷನ್ ಆಗಿರುತ್ತೆ. ಬಟ್ ಅದನ್ನ ಇಟ್ಕೊಂಡ್ರೆ ಜಾಸ್ತಿ ಸೆಲ್ಲಿಂಗ್ ಕೂಡ ಆಗುತ್ತೆ ಹಾಲು. 2 ಜನ ಇರಲೇಬೇಕು. ಒಬ್ಬ, ಏಕೆಂದರೆ ನಂದಿನಿ ಪಾರ್ಲರ್ಗಳು ಬೆಳಗ್ಗೆ ಬೆಳಗ್ಗೆ ಶುರು ಆಗುತ್ತೆ, ಹಾಗೂ ಆಲ್ಮೋಸ್ಟ್ 12-1 ಗಂಟೆವರೆಗೂ ಓಪನ್ ಇರೋ ಕಾರಣಕ್ಕೋಸ್ಕರ 2 ಇರಲೇಬೇಕು ಎಂಪ್ಲಾಯೀಸು. ಆದರೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ನೀವೇಂದ್ರೆ ಕೇಳಿದ್ರೆ, GST ರಿಜಿಸ್ಟ್ರೇಷನ್ ಆಗಿರಲೇಬೇಕು. ಯಾಕಂದರೆ ಒಂದು ಬೂತ್ ಆಗಿರುತ್ತಲ್ವ, ಒಂದು ಯಾವುದೇ ಅಂಗಡಿ ಮುಂಗಟ್ಟು ಓಪನ್ ಮಾಡೋಕೆ GST ಇರಬೇಕಾಗತ್ತಲ್ವ, GST ರಿಜಿಸ್ಟ್ರೇಷನ್ ಆಗಿರಬೇಕು. ಫುಡ್ ಲೈಸೆನ್ಸ್ನ ತೊಗೊಬೇಕು. ಫುಡ್ ಲೈಸೆನ್ಸ್ಗೆ ಏನಿಲ್ಲ ಅಂದರೂ ನಿಮಗೆ ಸರಿಸುಮಾರು 20,000 ರೂಪಾಯಿ ಅಷ್ಟು ಖರ್ಚಾಗುತ್ತೆ. ಈ ಶಾಪ್ ಎಲ್ಲಿ ಮಾಡ್ತಾ ಇದ್ರಲ್ಲ ಅದರ ಅಗ್ರಿಮೆಂಟ್ ಕಾಪಿ ಹಾಗೂ ಡಾಕ್ಯುಮೆಂಟ್ಸ್ ಕೂಡ ರೆಡಿ ಇರಬೇಕು. ಬಿಸ್ನೆಸ್ ರಿಜಿಸ್ಟ್ರೇಷನ್ ಹಾಗೂ ಬಿಸ್ನೆಸ್ ಇಂದು ಪ್ಯಾನ್ ಕಾರ್ಡ್ ಕೂಡ ನೀವು ರೆಡಿ ಮಾಡ್ಕೊಂಡ್ರೆ, ಇದೆಲ್ಲ ಡಾಕ್ಯುಮೆಂಟೇಶನ್ ನೀವು ಸಬ್ಮಿಟ್ ಮಾಡಿದ್ರೆ ನಿಮಗೆ ಓಪನ್ ಮಾಡೋಕ್ಕೆ ಒಂದು ಪರ್ಮಿಷನ್ ಕೊಡ್ತಾರೆ. ಹಾಗೂ ಏನೇನು ಪರ್ಮಿಷನ್ಸ್ನ ಚೆಕ್ ಮಾಡ್ತಾರೆ ಅಂದರೆ, ನೋಡಿ, ಶಾಪು ಜಾಗ ಹೇಗಿದೆ, ಅಕ್ಕಪಕ್ಕ ಏನಾದರೂ ನಂದಿನಿ ಬೂತ್ಗಳಿರಬಾರ್ದು. 1 ಕಿಲೋಮೀಟರ್ ಒಳಗೆ ಇನ್ನೊಂದೇನಾದರೂ ನಂದಿನಿ ಬೂತ್ ಇದ್ರೆ ಅಲ್ಲಿಗೆ ನಿಮಗೆ ಪರ್ಮಿಷನ್ ಸಿಗಲ್ಲ, ಪರ್ಮಿಷನ್ ಕ್ಯಾನ್ಸಲ್ ಆಗುತ್ತೆ. ಯಾಕೆಂದರೆ ಪ್ರತಿ 1 ಕಿಲೋಮೀಟರ್ಗೆ ರೇಡಿಯಸ್ ಅಲ್ಲಿ ಮಾತ್ರ ಒಂದು ನಂದಿನಿ ಬೂತ್ ಇಡಬೇಕು ಅಂತ ಇದೆ. ನಾನು ಹಲವಾರು ಜನ ಮಾತಾಡೋದು ಕೂಡ ಕೇಳಿಸ್ಕೊಂಡಿದ್ದೀನಿ. ಈ ರೂಲ್ಸ್ ಎಲ್ಲ ಜಾಸ್ತಿ ಫಾಲೋ ಮಾಡಲ್ಲ. 1 ಕಿಲೋಮೀಟರ್ ಒಳಗೇನು ಕೊಡ್ತಾ ಇದ್ದಾರೆ ಪರ್ಮಿಷನ್ಸ್ ಕೂಡ ಕೇಳ್ಪಟ್ಟೆ. ಬಟ್ ಇದು ರೂಲ್ಸು, 1 ಕಿಲೋಮೀಟರ್ ಒಳಗೆ ಇನ್ನೊಂದು ನಂದಿನಿ ಬೂತ್ ಇರೋ ಹಾಗಿಲ್ಲ. ಇನ್ವೆಸ್ಟ್ಮೆಂಟ್ ಏನೇನು ಬೇಕು ಅಂದರೆ ನೋಡಿ, ಒಂದು ಸೆಟಪ್ ಮಾಡೋಕ್ಕೆ
ಜಾಗ ಸೆಟಪ್ ಮಾಡೋಕ್ಕೆ ಎಲ್ಲ ಕಟ್ಟಕ್ಕೆ ಒಂದು ಮಿನಿಮಮ್ ಏನು ಕಟ್ಟಬೇಕು ಅದಕ್ಕೆ ಸ್ವಲ್ಪ ಖರ್ಚಾಗುತ್ತೆ. ಫ್ರಾಂಚೈಸಿದು ಅಗ್ರಿಮೆಂಟ್ ಇರುತ್ತಲ್ವ, ಅದು ಸರಿಸುಮಾರು ಏನಿಲ್ಲ ಅಂದರೂ 1 ಲಕ್ಷದವರೆಗೂ ದುಡ್ಡು ಬರುತ್ತೆ. ಡೆಲಿವರಿ ವೆಹಿಕಲ್ ನಾನು ಯಾವಾಗಲೂ ಹೇಳ್ದಂಗೆ ಇದು ಆಪ್ಷನಲ್ಲು, ಹಾಗೂ ಡಾಕ್ಯುಮೆಂಟ್ಸು ಹಾಗೂ ಲೈಸೆನ್ಸ್ಗಳು ಬೇಕೇ ಬೇಕು. ಫುಡ್ ಲೈಸೆನ್ಸು, ಒಂದು ಅಂಗಡಿ ಮುಂಗಟ್ಟು ಏನು ಓಪನ್ ಮಾಡೋಕ್ಕೆ ಒಂದು ಲೈಸೆನ್ಸ್ ಬೇಕೋ ಅದು ಇರಲೇಬೇಕು ನಿಮ್ಮ ಹತ್ರ. ಡೈಲಿ ಸ್ಟಾಕ್ಸು, ನಿಮಗೆ ಡೈಲಿ ಸ್ಟಾಕ್ ಬೇಕಲ್ಲ, ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಇವೆಲ್ಲ ಡೈಲಿ ಸ್ಟಾಕ್ಸು ನಂದಿನಿಯಿಂದ ಬರಬೇಕು ಅಂದರೆ ನೀವು ಮುಂಗಡವಾಗಿ ಸಂಪೂರ್ಣವಾಗಿ ಕಂಪ್ಲೀಟ್ ಹಣ ಪಾವತಿ ಮಾಡಿದ್ರೆ ಮಾರನೇ ದಿವಸ ನಿಮಗೆ ದುಡ್ಡು ಸ್ಟಾಕ್ಸ್ ಬರೋದು, ಇಲ್ಲಾಂದರೆ ಸ್ಟಾಕ್ಸ್ ಯಾವುದೇ ಕಾರಣಕ್ಕೂ ಬರಲ್ಲ. ಇದಕ್ಕೆ ಏನಿಲ್ಲ ಅಂದರೂ ನೀವು ಹೇಳಿದ್ರೆ ಎಷ್ಟಪ್ಪ ಆಗುತ್ತೆ ಕಂಪ್ಲೀಟಾಗಿ ಎಷ್ಟೊಂದು ಅಂತಂದರೆ 6 ರಿಂದ 10 ಲಕ್ಷ ಆಗುತ್ತೆ. ಅದರಲ್ಲೂ ನೋಡಿ ಸ್ಮಾಲ್ ಶಾಪ್, ಒಂದು ಚಿಕ್ಕ ಶಾಪ್ನ ಓಪನ್ ಮಾಡ್ತೀರಾ ಅಂದರೆ ಅದಕ್ಕೆ ದುಡ್ಡು ಸಪ್ರೇಟ್ ಇರುತ್ತೆ ನಿಮಗೆ. ಅದಕ್ಕೆ ಏನೇನು ಫೀಸ್ ಇರುತ್ತೆ ಅಂದರೆ ನಂದಿನಿ ಅವ್ರದ್ದು ಫ್ರಾಂಚೈಸಿ ಫೀಸು, ಇಂಟೀರಿಯರ್ಸ್ ಏನು ಶಾಪಿಂಗ್ ಮಾಡ್ತೀರಾ ಅದು, ಮತ್ತು ಈ ಫ್ರೀಸರಿನ ಫೀಸು, ಹಾಗೂ ಒಂದು ಫ್ರೀಸರ್ ಇದ್ರೆ ಸಾಕು ಸ್ಮಾಲ್ ಶಾಪ್ಗೆ, ಹಾಗೂ ಐಟಮ್ಸು, ಲೈಸೆನ್ಸು ಎಲ್ಲದು ಇಟ್ಕೊಂಡ್ರೆ ನಿಮಗೆ ಏನಿಲ್ಲ ಅಂದರೂ 2 ಲಕ್ಷ ರೂಪಾಯಿ ಆಗುತ್ತೆ. ಈ ಫೀಸ್ ಏನಂದರೆ ಫ್ರಾಂಚೈಸಿ ಫೀಸು ಅದು ರೀಫಂಡಬಲ್ ಅಮೌಂಟ್ ಆಗಿರುತ್ತೆ. ನೀವೆಲ್ಲ ಫ್ರಾಂಚೈಸಿ ಬಿಟ್ಟು ಹೋಗ್ತಿರಲ್ಲ ಆವಾಗ ಅದು ರೀಫಂಡ್ ಆಗುತ್ತೆ ಅಂತಲೂ ನಾನು ಇವಾಗೇನು ಮಾಹಿತಿ ಬಂದಿದೆ. ಏನಂದರೆ ಐಸ್ ಕ್ರೀಮ್ಗೆ ಒಳ್ಳೆ ಮಾರ್ಜಿನ್ ಇದೆ. ನಂದಿನಿ ಐಸ್ ಕ್ರೀಮ್ಗೆ ಏನಿಲ್ಲ ಅಂದರೂ ಐಸ್ ಕ್ರೀಮ್ಗಳಿಗೆ 20% ಅಷ್ಟು ಮಾರ್ಜಿನ್ ಇದೆ. ಆ ಕಾರಣಕ್ಕೋಸ್ಕರ ಯಾವುದೇ ನಂದಿನಿ ಬೂತ್ ನೋಡಿಕೊಂಡ್ರೆ ನೀವು ಯಾವುದೇ ಸ್ವಲ್ಪ ಮಟ್ಟಕ್ಕೆ ಸ್ವೀಟ್ಸ್ ಕಮ್ಮಿ ಇರ್ಬೋದು, ಬೇರೆದೆಲ್ಲ ಕಮ್ಮಿ ಇದ್ರೂ ಐಸ್ ಕ್ರೀಮ್ ಇಟ್ಕೊಂತಾರೆ. ಇವತ್ತಿಗೆ ನಂದಿನಿ ಐಸ್ ಕ್ರೀಮ್ ಕೂಡ ಇವತ್ತಿಗೆ ಅಮೂಲ್ ಐಸ್ ಕ್ರೀಮ್ ಅಷ್ಟು ಚೆನ್ನಾಗಿ ಪಾಪ್ಯುಲರ್ ಆದ್ರಿಂದ ನಿಮಗೆ ಒಳ್ಳೆ ನಿಮ್ಮ ಮಾರ್ಜಿನ್ ಕೂಡ ಸಿಗುತ್ತೆ. ಮೀಡಿಯಂ ಶಾಪ್ ಇಟ್ಕೊತೀರ ಅಂದರೆ ಫೀಸು ನಿಮಗೆ ಮತ್ತೆ ಅದೇ ಫ್ರಾಂಚೈಸಿ ಫೀಸ್ 50,000 ಆಗುತ್ತೆ, ಅದು ರೀಫಂಡ್ ಅಂತಲೂ ಹೇಳಿದ್ದಾರೆ. ಜೊತೆಗೆ ಎಲ್ಲ ಅದೇ ಇಂಟೀರಿಯರ್ಸು ಚೆನ್ನಾಗಿರಬೇಕು. ಮೀಡಿಯಂ ಶಾಪ್ ಅಂದರೆ ಇನ್ನೂ ಸ್ವಲ್ಪ ದೊಡ್ಡದಿರುತ್ತೆ. ಫ್ರೀಸರು 2 ರಿಂದ 3 ಫ್ರೀಸರ್ ಆಗುತ್ತೆ. ಐಟಮ್ಸ್ಗಳು ಕೂಡ ಜಾಸ್ತಿ ಬೇಕಾಗುತ್ತೆ ನಿಮಗೆ, ಲೈಸೆನ್ಸು ಹಾಗೂ ಐಸ್ ಕ್ರೀಮು, ಹೀಗೆ ಹಲವಾರು ನಿಮಗೆ ಡೆಸರ್ಟ್ಸು ಎಲ್ಲದೂ ಕೂಡ ಇಟ್ಕೊತೀರಾ ಅಂದರೆ ನಿಮಗೆ 3 ರಿಂದ 3.5 ಲಕ್ಷ ಅಷ್ಟು ಫೀಸ್ ಆಗುತ್ತೆ. ಏನಿಲ್ಲ ಅಂದರೂ 5 ಲಕ್ಷ ರೂಪಾಯಿ ಇಟ್ಕೊಂಡ್ರೆ ನೀವು ಕಂಪ್ಲೀಟಾಗಿ ಒಂದು ನಂದಿನಿ ಮೀಡಿಯಂ ಶಾಪು ಅಥವಾ ಸ್ಮಾಲ್ ಶಾಪ್ನ ಓಪನ್ ಮಾಡ್ಬೋದು. ಪ್ರಾಫಿಟ್ ಮಾರ್ಜಿನ್ ಎಷ್ಟಿರುತ್ತೆ ಅಂತ ಕೇಳಿದ್ರೆ ಏನಿಲ್ಲ ಅಂದರೂ ಮಿಲ್ಕ್ನ ಕನ್ಸಿಡರ್ ಮಾಡಿದ್ರೆ 5% ಮಾರ್ಜಿನ್ ಕೊಡ್ತಾರೆ. ಒಂದು ಏನಾದರೂ 100 ರೂಪಾಯಿದಷ್ಟು ಒಂದು 4 ಪ್ಯಾಕೆಟ್ ಹಾಲು ಮಾರಿದ್ರೆ ನಿಮಗೆ 5 ರೂಪಾಯಿಯಷ್ಟು ನಿಮಗೆ ಪ್ರಾಫಿಟ್ ಆಗುತ್ತೆ. ಮಿಲ್ಕ್ ಪ್ರಾಡಕ್ಟ್ಸ್ ಅಂದರೆ ನಿಮಗೆ ನೋಡಿ ಬೆಣ್ಣೆ, ತುಪ್ಪ, ಅದೇ ರೀತಿ ನಿಮ್ಗೆ ಯಾವುದೇ ರೀತಿ ಗುಡ್ ಲೈಫ್ ಹಾಲಿರ್ಬೋದು, ಜೊತೆಗೆ ಬ್ರೆಡ್ಡು, ಬನ್ನು, ಯಾವುದೇ ರೀತಿ ಪನೀರು, ನೀವು ಕರ್ಡು ಅಥವಾ ತುಪ್ಪ, ಇದೆಲ್ಲ ಯಾವುದೇ ಮಿಲ್ಕ್ ಪ್ರಾಡಕ್ಟ್ಸ್ ನೀವು ಸೆಲ್ ಮಾಡಿದ್ರೆ ನಿಮಗೆ 10% ಅಷ್ಟು ಮಾರ್ಜಿನ್ ಬರುತ್ತೆ. ಸ್ವೀಟ್ನ ಮಾರ್ತೀರಾ ಅಂದರೆ ನಂದಿನಿಯಲ್ಲಿ 15% ಇದೆ. ಇದರಲ್ಲೂ ಒಳ್ಳೆ ಮಾರ್ಜಿನ್ ಇದೆ ಸ್ವೀಟ್ಸಲ್ಲಿ ಕೂಡ. ಐಸ್ ಕ್ರೀಮಲ್ಲಿ ಹೈಯೆಸ್ಟ್ ಇದೆ. ನಾನು ಆವಾಗಲೇ ಹೇಳ್ದಂಗೆ ಐಸ್ ಕ್ರೀಮ್ ನೀವು ಮಾರಲೇಬೇಕು, ಬೂತ್ ಇಡಬೇಕು ಅಂತ ನೀವು ಡಿಸೈಡ್ ಮಾಡಿದ್ರೆ ಐಸ್ ಕ್ರೀಮ್ನ ಆದಷ್ಟು ಇಡೋಕ್ಕೆ 20% ಮಾರ್ಜಿನ್, 100 ರೂಪಾಯಿಯಷ್ಟು ನೀವೊಂದು ಐಸ್ ಕ್ರೀಮ್ನ ಸೆಲ್ ಮಾಡಿದ್ರೆ 20% ಅಷ್ಟು ನಿಮಗೆ ಲಾಭದಾಯಕವಾಗಿರುತ್ತೆ. ಹಾಗೂ ಇದ್ರ ಕಾಂಪಿಟೇಟರ್ಸ್ ಅಂದರೆ ದೊಡ್ಲ ಇದ್ದಾವೆ. ದೊಡ್ಲ ಹಾಲು ಕೇಳಿರ್ತೀರಾ, ಅಮೂಲು, ಹೀಗೆ ಜರ್ಸಿ, ಈ ಥರ ಹಲವಾರು ಫ್ರಾಂಚೈಸಿಗಳು ಕೂಡ ಇದೆ. ಅದನ್ನು ಕೂಡ ಚೆಕ್ ಮಾಡಿ. ಅದರ ಈ ಮಾರ್ಜಿನ್ಗಳು ಕೂಡ ಸ್ವಲ್ಪ ಮಟ್ಟಕ್ಕೆ ಜಾಸ್ತಿ ಇದೆ ಈ ಬ್ರ್ಯಾಂಡ್ಸ್ಗಳದ್ದು. ಅಮೂಲ್ ಆಗಲಿ, ದೊಡ್ಲಾಗಲಿ, ಜರ್ಸಿ ಆಗಲಿ, ಇವೆಲ್ಲನೂ ಚೆಕ್ ಮಾಡಿ ಆಮೇಲೆ ನಿಮಗೆ ಅಂದರೂ ನಂದಿನಿ ಬೂತೆ ವರ್ತು ಅಂತಂದರೆ ಮಾತ್ರ ಶುರು ಮಾಡಿ. ಇಲ್ಲಾಂದರೆ ಈ ಬೇರೆ ಫ್ರಾಂಚೈಸಿಗಳದ್ದು ಸ್ವಲ್ಪ ಮಾರ್ಜಿನ್ ಜಾಸ್ತಿ ಇದೆ, ಹಾಗೂ ಫೀಸ್ ಏನಿದೆ ಅದು ಸ್ವಲ್ಪ ಕಮ್ಮಿ ಇರೋ ಕಾರಣಕ್ಕೋಸ್ಕರ ಅಲ್ಲಿ ಕೂಡ ಚೆಕ್ ಮಾಡಿ. ಯಾಕೆಂದರೆ ಏನೇ ಮಾಡಿದ್ರು ನಿಮಗೆ ಇಂಟೀರಿಯರ್ಸು, ಫ್ರೀಸರು, ಐಟಮ್ಸು ಇವೆಲ್ಲ ಕಾಸ್ಟ್ ಕಟ್ಟಲೇಬೇಕಾಗತ್ತೆ. ಎಲ್ಲ ಒಂದು ಕಡೆ 2 ರಿಂದ 3 ಲಕ್ಷ ನಿಮಗೆ ಸ್ಮಾಲ್ ಶಾಪ್ಗೆ ಆದರೆ ಅಲ್ಲಿ ಸ್ಮಾಲ್ ಶಾಪ್ಗೆ ಮೀಡಿಯಂ ಶಾಪ್ನೇ ಓಪನ್ ಮಾಡ್ಬೋದು ಬೇರೆ ಫ್ರಾಂಚೈಸಿಗೋಸ್ಕರ. ಆ ಕಾರಣಕ್ಕೋಸ್ಕರ ಹಾಗೂ ಏನು ಪ್ರಾಫಿಟ್ ಮಾರ್ಜಿನ್ ಇದೆ 5, 10, 15, 20 ನಾನು ಅವಾಗಲೇ ಏನು ಹೇಳಿದೆ ನಂದಿನಿಗೆ, ಅದಕ್ಕಿಂತ ಹೆಚ್ಚು ಪ್ರಾಫಿಟ್ ಮಾರ್ಜಿನ್ಗಳನ್ನು ಬೇರೆ ಬ್ರ್ಯಾಂಡ್ಗಳು ಕೊಡ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ನೀವು ಕರ್ನಾಟಕದ ಒಂದು ಬ್ರ್ಯಾಂಡು, ಯಾಕೆಂದರೆ ನೀವು ಅಲ್ಲೇ ಜನ ಹೊರಗೆ ಹೋಗಿ ನೋಡ್ತಾ ಇದ್ದರೆ ಹಾಲು ತೊಗೊಂಬಂದ್ರೆ ನಂದಿನಿ ಹಾಲು ತೊಗೊಂಬ ಅಂತಲೇ ಅರ್ಥ ಮಾಡ್ಕೊತಾರೆ. ಆ ಕಾರಣಕ್ಕೋಸ್ಕರ ನಂದಿನಿನೇ ಪ್ರಿಫರ್ ಮಾಡ್ತಾರೆ, ಖುಷಿ ಪಡ್ತಾರೆ. ನಂದಿನಿ ಅಂದರೆ ನಂಬಿಕೆ ಅಲ್ಲೋ ಜನರಿಗೆ ತುಂಬ ಮಟ್ಟಕ್ಕೆ ಚೆನ್ನಾಗಿದೆ. ಬ್ರ್ಯಾಂಡ್ ವ್ಯಾಲ್ಯೂ ಕೂಡ ನಂದಿನಿ ಕಾಪಾಡ್ಕೊಂಬಂದಿದೆ. ಆ ಕಾರಣಕ್ಕೋಸ್ಕರ ನೀವು ತೊಗೋಬೋದು. ಅದು ಬಿಟ್ಟರೆ ಬೇರೆನೂ ಒಂದು ಆಪ್ಷನ್ಸ್ನ ನೋಡಿಕೊಂಡು ನಿಮಗೆ ಯಾವ್ದು ಸರಿ ಕಾಣುತ್ತೆ ಅದನ್ನು ನೀವು ಚೂಸ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶೇರ್ ಮಾಡಿ. ಆದಷ್ಟು ಯಾರ್ಯಾರನ್ನ ಇಷ್ಟಪಡ್ತಾರೆ, ಅವ್ರದ್ದು ಸ್ವಂತ ಬಿಸ್ನೆಸ್ನ ಓಪನ್ ಮಾಡೋಕ್ಕೆ ಇಷ್ಟಪಡ್ತಾರೆ ಅಂಥವ್ರಿಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ. ವಿಡಿಯೋಗೆ ಲೈಕ್ ಕೊಡಿರಿ. ಒಂದು 500 ಲೈಕ್ ಒಂದು ನಾವು ಕಾಂಪಿಟೇಷನ್ ಇಟ್ಕೊಳ್ಳೋಣ. 500 ಲೈಕ್ ಎಷ್ಟು ಬೇಕಾಗುತ್ತೆ ನೋಡೋಣ. ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನನ್ನ ಚಾನಲಲ್ಲಿ ಹಲವಾರು ವಿಡಿಯೋಗಳಿದ್ದಾವೆ. ಕೇಂದ್ರ ಸರ್ಕಾರದ, ರಾಜ್ಯ ಸರ್ಕಾರದ ಮಾಹಿತಿ ಇರ್ಬೋದು, ಹಾಗೆ ಕೇಂದ್ರ ಸರ್ಕಾರದ, ರಾಜ್ಯ ಸರ್ಕಾರದ ಹಲವಾರು ಸಬ್ಸಿಡಿ ಸ್ಕೀಮ್ಗಳು, ಗೃಹಲಕ್ಷ್ಮಿ ಇರ್ಬೋದು, ಅನ್ನಭಾಗ್ಯ, ಕ್ಷೀರಭಾಗ್ಯ, ಮುಖ್ಯಮಂತ್ರಿಗಳ 1 ಲಕ್ಷ ಮನೆ ಯೋಜನೆ, ಹೀಗೆ ಹಲವಾರು ಮಾಹಿತಿಗಳನ್ನು ಅಕೌಂಟಲ್ಲಿರುತ್ತೆ. ಅದನ್ನು ಕೂಡ ಹೋಗಿ ಚೆಕ್ ಮಾಡಿ. ಹೀಗೆ ಪೆಟ್ರೋಲ್ ಪಂಪ್ ಹೇಗೆ ಓಪನ್ ಮಾಡೋದು ವಿಡಿಯೋಗಳು ಕೂಡ ನೆಕ್ಸ್ಟ್ ಬರುತ್ತೆ. ನಾನು ಆಗಲೇ ಹೇಗೆ ಲಿಕ್ಕರ್ ಶಾಪ್ನ ಓಪನ್ ಮಾಡೋಕ್ಕೆ ಎಷ್ಟು ಬಂಡವಾಳ ಬೇಕು ಅಂತ ಕೂಡ ವಿಡಿಯೋ ಮಾಡಿದ್ದೀನಿ, ಅದನ್ನು ಕೂಡ ಹೋಗಿ ಚೆಕ್ ಮಾಡಿ.